भय-विज्ञानदायक भूतभव्य भवत्प्रभू खलराधिक गवरवहन कमलाकान्त निश्चिन्ता मातरिश्वप्रिय पुरातन पूतना प्राणापहारि विधातृजनक विपश्चित जनप्रिय कविगेया ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 6. ವೀತ ಭಯ ವಿಜ್ಞಾನದಾಯಕ ಭೂತ ಭವ್ಯ ಭವತ್ ಪ್ರಭು ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಅಪಾರ ಮಹಿಮಾ ಸಂಪನ್ನನು ಅನಂತ ಕಲ್ಯಾಣ ಗುಣಗಣಧಾಮನು ಆದ ಶ್ರೀ ಪರಮಾತ್ಮನನ್ನು ಪ್ರಾರ್ಥನಾ ಮಾಡ್ತಾರೆ. ಶ್ರೀ ಪರಮಾತ್ಮನು ಮಹಾಪರಾಕ್ರಮಶಾಲಿಯೂ ಅಸದೃಶ ಶಕ್ತಿವಂತನು. ಅವನಿಗೆ ಯಾರಿಂದಲೂ ಯಾವ ಕಾಲದಲ್ಲೂ ಭಯವೆಂಬುದೇ ಇಲ್ಲ. ಇದರಿಂದ ಆ ವಿಶ್ವೇಶ್ವರನು ವೀತ ಭಯನು. ವೀತ ಹೋಗಲಾಡಿಸಲ್ಪಟ್ಟ, ಭಯವುಳ್ಳವನು ಅಂದರೆ ನಿರ್ಭೀತನು. ಮೋಕ್ಷ ಪ್ರಾಪ್ತಿಗೆ ಸತ್ಸಾಧನಾ ಪಥವು ಅತ್ಯಗತ್ಯ. ಅಂತಹ ಸತ್ಸಾಧನೆಗೆ ಮುಖ್ಯ ಕಾರಣವಾದ ವಿಶೇಷ ಜ್ಞಾನವನ್ನು ತನ್ನ ಭಕ್ತರಿಗೆ ಕೊಡತಕ್ಕವನು. ಇದರಿಂದ ಆ ವಿಶ್ವಂಭರನು ವಿಜ್ಞಾನದಾಯಕನು. ವಿಜ್ಞಾನ ವಿಶೇಷವಾದ, ಜ್ಞಾನ ಮುಕ್ತಿಗೆ ಸಾಧನವಾದುದು, ದಾಯಕ ಪ್ರದನು. ಹಿಂದೆ ಆಗಿ ಹೋಗಿರುವ ಭೂತಕಾಲ, ಈಗ ನಡೆಯುತ್ತಿರುವ ವರ್ತಮಾನ ಕಾಲ, ಮುಂದೆ ಬರಲಿರುವ ಭವಿಷ್ಯತ್ ಕಾಲ, ಈ ಕಾಲತ್ರಯಗಳಲ್ಲಿ ಅನಾದ್ಯನಂತ ಕಾಲದಿಂದಲೂ ನಿತ್ಯನಾಗಿ ಶಾಶ್ವತನಾಗಿ ಶಶ್ವದೇಕ ಪ್ರಕಾರನಾಗಿ ಇರುವವನು ಕಾಲಾತೀತನಾದ ಕಮಲದಳಾಯತಾಕ್ಷನು ಕಾಲಾಂತರ್ಗತನಾಗಿ ಕಾಲನಿಯಾಮಕನಾಗಿದ್ದಾನೆ. ಭೂತ ಗತಿಸಿದ ಕಾಲ, ಭವ್ಯ ವರ್ತಮಾನ ಕಾಲ, ಭವತ್ ಭವಿಷ್ಯತ್ ಕಾಲ, ಹೀಗೆ ಕಾಲತ್ರಯಗಳಿಂದ ಯುಕ್ತನಾದ ಪ್ರವಾಹತೋ ನಿತ್ಯವಾದ ಕಾಲಪ್ರವಾಹ. ತನ್ನಿಂದ ಸೃಷ್ಟವಾದ ಚರಾಚರಾತ್ಮಕವಾದ ಜಗತ್ತಿಗೆ ಸ್ವಾಮಿಯು ಜಗದೀಶ್ವರನಾದ ಜಗನ್ನಾಥನು, ಪ್ರಭುವು ನಿಯಾಮಕನು. ತಮೋಯೋಗ್ಯರಾದ ದೈತ್ಯರು ವಿಷ್ಣುದ್ವೇಷಿಗಳು ಹಾಗೂ ಭಗವದ್ಭಕ್ತರ ದ್ವೇಷಿಗಳು. ಅಂತಹ ದೈತ್ಯರ ಸಮೂಹಕ್ಕೆ ಶತ್ರುವಾಗಿದ್ದಾನೆ. ಇದರಿಂದ ಖಳ ದುಷ್ಟರಾದ ದೈತ್ಯರು, ಆಕಾತಿ ಶತ್ರು ಸಂಹಾರಕ, ದಾನವ ದಲ್ಲಣನು. ಗಗನ ಸಂಚಾರಿಗಳಾದ ಪಕ್ಷಿಗಳಿಗೆ ಖಗ ಎಂದು ಹೆಸರು. ಅಂತಹ ಪಕ್ಷಿಗಳಲ್ಲಿ ಶ್ರೇಷ್ಠವಾದವನು ಗರುಡ, ಖಗವರನಾದ ಗರುಡನನ್ನೇ ತನ್ನ ವಾಹನವನ್ನಾಗಿ ಉಳ್ಳ ಆ ಪರಮಾತ್ಮನು ಖಗವರ ವಾಹನನು, ಅಂದರೆ ಗರುಡ ವಾಹನನು ಎಂದರ್ಥ. ಕಮಲ ಸಂಭವೆಯಾದ ಶ್ರೀ ಲಕ್ಷ್ಮೀದೇವಿಗೆ ಕಮಲ ಎಂಬ ನಾಮ. ಅಂತಹ ಕಮಲ ನಾಮಕಳಾದ ಶ್ರೀ ಲಕ್ಷ್ಮೀದೇವಿಗೆ ಪತಿಯೂ ನಿಯಾಮಕನೂ ಉತ್ತಮೋತ್ತಮನೂ ಆದ ಶ್ರೀಹರಿಯು ಕಮಲಾಕಾಂತನು. ಕಮಲ ಶ್ರೀ ಲಕ್ಷ್ಮೀದೇವಿ, ಕಾಂತ ಪತಿ ಮತ್ತು ನಿಯಾಮಕ. ಅಪ್ರಾಕೃತ ಪುರುಷ, ಜಗದ್ವಿಲಕ್ಷಣ ಮೂರ್ತಿಯೂ ಆದ ಅಪ್ರಮೇಯನಿಗೆ ಚಿಂತೆಯಾಗಲಿ, ಯಾವ ವಿಧವಾದ ಸಂತಾಪ ಕ್ಲೇಶಗಳಾಗಲಿ ಯಾವ ಕಾಲದಲ್ಲೂ ಇಲ್ಲವೇ ಇಲ್ಲ. ಇದರಿಂದ ನಿಶ್ಚಿಂತನು. ಸಚ್ಛಾಸ್ತ್ರಗಳಲ್ಲಿ ಸಂಚರಿಸುವ ಬಳಿತ್ಥಾದಿ ಸೂಕ್ತಗಳಿಂದ ವೇದ ಪ್ರತಿಪಾದ್ಯರಾದ ಶ್ರೀ ವಾಯುದೇವರಿಗೆ ಮಾತರಿಶ್ವ ಎಂದು ಹೆಸರು. ಮಾತರಿಶ್ವ ನಾಮಕರಾದ ಶ್ರೀ ಮುಖ್ಯಪ್ರಾಣದೇವರಿಗೆ ಅತ್ಯಂತ ಪ್ರೀತಿಯ ವಿಷಯವಾದ್ದರಿಂದ ಮಾತರಿಶ್ವ ಪ್ರಿಯನು. ಆ ಮಾತರಿಶ್ವ ಪ್ರಿಯನು ಅನಾದಿಯಾಗಿದ್ದಾನೆ. ಪ್ರಳಯ ಕಾಲದಲ್ಲೂ ಮಹಾ ಏಕಮೇವ ಅದ್ವಿತೀಯನಾಗಿರುವ ಸಮಾಭ್ಯಧಿಕ ಶೂನ್ಯನು. ಸಕಲ ಜೀವರು
ಅವನ ಉದರ ಪ್ರವೇಶ ಮಾಡಿರುವ ಸಮಯದಲ್ಲಿ ಒಬ್ಬನೇ ಏಕಾತ್ಮನಾಗಿ ವಿರಾಜಮಾನನಾಗಿರುವ ವಟಪತ್ರಶಾಹಿಯು. ಇದರಿಂದ ಪುರಾತನನು, ಅಂತಹ ಪುರಾತನ ಪುರುಷನಾದ ಶ್ರೀ ಪರಮಾತ್ಮನು ಕೃಷ್ಣಾವತಾರ ತಾಳಿದಾಗ ಶಿಶುವಾಗಿದ್ದಾಗಲೇ ತನ್ನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಗೋಕುಲಕ್ಕೆ ಕಂಸನಿಂದ ಪ್ರೇರಿತಳಾಗಿ ಬಂದಿದ್ದ ಪೂತನಿ ಎಂಬ ರಾಕ್ಷಸಿಯನ್ನು ಸ್ತನ್ಯಪಾನವನ್ನು ಮಾಡುವ ನೆವದಲ್ಲಿ ಅವಳ ಪ್ರಾಣರಸವನ್ನೇ ಹೀರಿಬಿಟ್ಟನು. ಪೂತನಿಯು ಕೃಷ್ಣನಿಂದ ಸಂಹೃತಳಾದ ಪ್ರಪ್ರಥಮ ರಾಕ್ಷಸಿಯು. ಇದರಿಂದ ಶ್ರೀಕೃಷ್ಣನು ಪೂತನ ಪ್ರಾಣಾಪಹಾರಿಯು. ಅಂತಹ ಪೂತನಿ ಸಂಹಾರಕನು ಶ್ರೀ ಬ್ರಹ್ಮದೇವರ ಪಿತನು. ಸೂಕ್ಷ್ಮ ಸೃಷ್ಟಿಯಲ್ಲಿ ಶ್ರೀ ವಾಸುದೇವನಿಂದ ಮಾಯಾದೇವಿಯಲ್ಲಿ ಪುರುಷನಾಮಕ ವಿರಿಂಚಿ ಎಂಬ ನಾಮದಿಂದ ಶ್ರೀ ಬ್ರಹ್ಮದೇವರು ಜನಿಸಿದರು. ಪದ್ಮಕಲ್ಪದಲ್ಲಿ ಶ್ರೀಹರಿಯ ನಾಭಿ ಕಮಲ ಸಂಜಾತರು ಶ್ರೀ ಬ್ರಹ್ಮದೇವರು. ಇದರಿಂದ ವಿಧಾತೃಜನಕನು, ವಿಧಾತೃ ಶ್ರೀ ಬ್ರಹ್ಮದೇವರು. ಬ್ರಹ್ಮಜ್ಞಾನಿಗಳು ವಿಪಶ್ಚಿತರು. ಅಂತಹ ಅವರಿಗೆ ಅತ್ಯಂತ ಪ್ರಿಯನು. ಇದರಿಂದ ವಿಪಶ್ಚಿತ ಪ್ರಿಯನು. ಇಂತಹ ಅನಂತ ಮಹಿಮಾ ಸಂಪನ್ನನಾದ ಶ್ರೀಹರಿ ನಮ್ಮೆಲ್ಲರನ್ನೂ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾರೆ ದಾಸಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.